ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ಟೈಮ್ ಬಂದು 6 ಗಂಟೆ, ಬೆಳಗ್ಗೆ 6 ಗಂಟೆ. ನನ್ನ ಇವತ್ತಿನ ರುಟೀನ್ ಹೇಗಿದೆ, ಇವತ್ತಿನ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನು ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಈಗ ಮಾರ್ನಿಂಗ್ ರುಟೀನೇ ಶೇರ್ ಮಾಡ್ತಿದ್ದೀನಿ. ಬನ್ನಿ ನೋಡೋಣ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಫಸ್ಟು ಹೊರಗಡೆಯಿಂದ ಕೆಲಸನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ರೆಗ್ಯುಲರ್ ದಿನ ಮಾಡೋ ಥರನೇ ಹೊರಗಡೆ ಕಸ ಗುಡಿಸ್ಕೊಳ್ಳೋದು. ತುಂಬ ದಿನ ಆಯಿತು ನನ್ನ ರೂಟೀನ್ನ ಶೇರ್ ಮಾಡಿಕೊಂಡು, ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ನೋಡೋಣ ಹೇಗಾಗುತ್ತೆ ಅಂತ. ಇವತ್ತು ತಿಂಡಿಗೆ ರಾಗಿ ದೋಸೆ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ದೋಸೆ ಮಾಡೋದಕ್ಕೆ ರಾಗಿ ಹಿಟ್ಟಿಗೆ ಒಂದು ಸ್ವಲ್ಪ ಉದ್ದಿನಬೇಳೆ ನೆನೆಸಕ್ಕೆ ಹಾಕಿದೆ. ಈಗ ನೋಡಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಬಂದು ಫಸ್ಟು ರಾಗಿ ಹಿಟ್ಟನ್ನು ನೆನೆಯಕ್ಕೆ ಇಟ್ಬಿಟ್ಟು ಆಮೇಲೆ ಕಸ ಗುಡಿಸ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಬೇಕು ಇವತ್ತು. ಉದ್ದಿನಬೇಳೆನ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ. ಫಸ್ಟು ಇದನ್ನು ಸ್ವಲ್ಪ ಕಲಸಿ ಇಟ್ಟರೆ ದೋಸೆ ಮಾಡೋ ಅಷ್ಟೊತ್ತಿಗೆ ನೆನ್ಕೊಳ್ತೀವಿ, ಚೆನ್ನಾಗಿ ನೆನೆಯುತ್ತೆ. ಹಾಗಾಗಿ ಫಸ್ಟ್ ದೋಸೆ ಹಿಟ್ಟನ್ನು ಕಲಸಿಟ್ಬಿಟ್ಟು ಮುಂದಿನ ಕೆಲಸ ಮಾಡ್ಕೊಳ್ತೀನಿ ನೋಡಿ. ರಾತ್ರಿ ಕೆಲಸ ಹಂಗೆ ಉಳ್ಕೊಂಡ್ರು, ಪಾತ್ರೆ ಅದೆಲ್ಲ ತೊಳಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಫ್ರೆಂಡ್ಸ್, ರಾಗಿ ದೋಸೆ ಮಾಡೋದು ತುಂಬಾ ಈಸಿ, ತುಂಬಾ ಸುಲಭ. ಹಾಗೆಯೇ ಕೆಲಸ ಕೂಡ ಕಡಿಮೆ ಇರುತ್ತೆ. ಅದಕ್ಕೆ ರಾಗಿ ಹಿಟ್ಟೇನು ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಅದಕ್ಕೆ ಉದ್ದಿನಬೇಳೆ ಮಾತ್ರ ನೆನೆಸಕ್ಕೆ ಹಾಕಬೇಕು. ಒಂದು ಸ್ವಲ್ಪ ಉದ್ದಿನಬೇಳೆ, ಒಂದು ಸ್ವಲ್ಪ ಮೆಂತ್ಯ ಕಾಳನ್ನು ರಾತ್ರಿಯೇ ನೆನೆಸಕ್ಕೆ ಹಾಕಿದ್ದೆ ನಾನು. ಬೇಕಿದ್ದರೆ ನೀವು ಮಧ್ಯಾಹ್ನ ಉದ್ದಿನಬೇಳೆ ನೆನೆಸಿ ರಾತ್ರಿನೂ ರಾಗಿ ಹಿಟ್ಟನ್ನು ಕಲಿಸಿಡ್ಬೋದು. ನನಗೆ ಟೈಮ್ ಇತ್ತು, ಬೇಗ ಎದ್ದಿದ್ದರಿಂದ ನಾನು ಬೆಳಗ್ಗೆನೇ ಮಿಕ್ಸಿಗೆ ಹಾಕ್ಕೊಂಡು 1 ಅವರ್ ಆದರೂ ಅದು ನೆನಿಬೇಕು. ಹಾಗಾಗಿ ಬೆಳಗ್ಗೆನೇ ನಾನು ಮಿಕ್ಸಿಗೆ ಹಾಕ್ಕೊಂಡು ರಾಗಿ ಹಿಟ್ಟನ್ನು ಕಲಿಸಿಡ್ತಾ ಇದ್ದೀನಿ. ಕಲಿಸಿಟ್ರೆ ನಾನು ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ಚೆನ್ನಾಗಿ ನೆನೆಯುತ್ತೆ ಅಂತೇಳಿ ಹೊರಗಡೆ ಕಸ ಗುಡಿಸಿ ಬಂದು ಇವಾಗ ಫಸ್ಟು ನಾನು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಇವಾಗ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ದೋಸೆ ಆಗಲಿ ಇಡ್ಲಿಗಾಗಲಿ ಹಿಟ್ಟು ಉಬ್ಬಿ ಬರೋದಿಲ್ಲ. ಹಾಗಂತ ಸೋಡಾ ಕೂಡ ಯೂಸ್ ಮಾಡಬಾರ್ದು. ಇವಾಗ ರಾಗಿ ಹಿಟ್ಟನ್ನು ಕಲಸಿಟ್ಟು ನಾನು ಪಾತ್ರೆ ತೊಳಿತಾ ಇದ್ದೀನಿ. ರಾತ್ರಿ ಪಾತ್ರೆ ತೊಳೆದು ಇಟ್ಟಿರಲಿಲ್ಲ ನಾನು. ಇವಾಗಂತೂ ತುಂಬಾ ಚಳಿ ಇರುತ್ತೆ, ಬೆಳಗ್ಗೆ ಎದ್ದೇಳೋಕ್ಕೂ ಮನಸ್ಸಾಗಲ್ಲ. ಹಾಗೆಯೇ ಪಾತ್ರೆ ತೊಳೆಯೋಕ್ಕೂ ಮನಸ್ಸೇ ಬರಲ್ಲ. ಆದರೂ ಮಕ್ಕಳು ಸ್ಕೂಲ್ ಇರುತ್ತೆ, ಅವ್ರಿಗೆ ಬಾಕ್ಸ್ ಹಾಕಬೇಕು, ಅಡುಗೆ ಮಾಡಬೇಕು, ತಿಂಡಿ ಮಾಡಬೇಕು. ಹಾಗಾಗಿ ಎದ್ದೇಳಲೇಬೇಕಾಗುತ್ತೆ. ನಾನು ಎದ್ದಾಗ 6 ಗಂಟೆ ಆಗಿತ್ತು. ಇವತ್ತು ಕೆಲಸ ಜಾಸ್ತಿನೇ ಇತ್ತು, ಹಾಗಾಗಿ ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಇವಾಗ ಕಸ ಎಲ್ಲ ಕ್ಲೀನ್ ಮಾಡಿ ಒಂದು ಕವರ್ಗೆ ಹಾಕಿಟ್ಕೋತಾ ಇದ್ದೀನಿ. ಕಸದವರು ಬೆಳಗ್ಗೆನೇ ಬೇಗನೆ ಬರ್ತಾರೆ. ಕಸದ ಗಾಡಿ ಬರುತ್ತೆ, ಟ್ರ್ಯಾಕ್ಟರು. ನಾವೆಲ್ಲ ಕಸನ ನೀಟಾಗಿ ಒಂದು ಕವರಿಗೆ ಅಥವಾ ಡಸ್ಟ್ಬಿನ್ಗೆ ಹಾಕಿ ಹೊರಗಡೆ ಇಟ್ಟು ಬಂದರೆ ಅವ್ರು ಹಾಕ್ಕೊಂಡು ಹೋಗ್ತಾರೆ. ನಾನು ಕಸ ಎಲ್ಲ ಕ್ಲೀನ್ ಮಾಡಿಟ್ಟು ಇವಾಗ ಪಾತ್ರೆನ ತೊಳ್ಕೊತಾ ಇದ್ದೀನಿ. ರಾತ್ರಿ ತೊಳೆದಿಲ್ಲ ಅಂದರೆ ಬೆಳಗ್ಗೆ ಒಂದು ಕೆಲಸ ಆಗಿಬಿಡುತ್ತೆ. ಪಾತ್ರೆ ತೊಳೆಯೋದು ಒಂದು ಅರ್ಧ ಗಂಟೆ ಹಿಡ್ಕೊಳ್ಳುತ್ತೆ. ಕೆಲಸ ಹೆಣ್ಮಕ್ಳು ರಾತ್ರಿ ಪಾತ್ರೆ ತೊಳೆದಿಟ್ಕೊಂಡ್ರೆ ತುಂಬ ಈಸಿ ಅಂತ ನಾನು ಹೇಳ್ತೀನಿ. ಇವಾಗ ನೋಡ್ತಿರ್ಬೋದು, ನಂದು ಪಾತ್ರೆ ಕೂಡ ತೊಳ್ಕೊತಾ ಇದ್ದೀನಿ. ಎಷ್ಟಾದರೂ ಥಂಡಿ ಇರಲಿ, ಎಷ್ಟಾದರೂ ಮಳೆ ಬರ್ತಿರಲಿ, ಎಷ್ಟಾದರೂ ಬಿಸಿಲಿರಲಿ, ನಮ್ಮ ಹೆಣ್ಮಕ್ಳಿಗೆ ಕೆಲಸ ಮಾಡೋದಂತೂ ತಪ್ಪಂಗೆ ಇಲ್ಲ ನೋಡಿ. ಬಿಸಿಲಿದ್ರೂ ಬಿಸಿಲಲ್ಲಿ
ಕೆಲಸ ಮಾಡಬೇಕು, ಬಟ್ಟೆ ಒಗೆಯೋದಿರುತ್ತೆ, ಮಳೆ ಬಂದರೂ ಕೂಡ ಕೆಲಸ ಮಾಡಬೇಕು. ಅದರಲ್ಲೂ ಈ ಚಳಿಲಂತೂ ನೀರು ಮುಟ್ಟೋಕ್ಕೆ ಮನಸ್ಸು ಬರಲ್ಲ, ಅಷ್ಟು ಥಂಡಿರುತ್ತೆ. ಆದರೂ ನಾವು ಹೆಣ್ಮಕ್ಳು ಸ್ಟ್ರಾಂಗ್ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಅಂದಾಗ. ಪಾತ್ರೆ ಎಲ್ಲ ತೊಳೆದು ಬಂದಾದಮೇಲೆ ನಾನಿವಾಗ ಮತ್ತೆ ಒಳಗಡೆ ಕಸ ಗುಡಿಸ್ತಾ ಇದ್ದೀನಿ. ರೂಮ್ದು ಅಡುಗೆ ಮನೆಯದು ಎಲ್ಲ ಗುಡಿಸ್ಕೊಂಬಂದು ಇವಾಗ ಹಾಲಲ್ಲಿ ಕಸ ಗುಡಿಸ್ಕೊತಾ ಇದ್ದೀನಿ. ಇವತ್ತು ಏನು ನೆಲ ಒರೆಸಿಲ್ಲ, ನಾನು 2 ದಿನಕ್ಕೊಂದ್ಸಲ ನೆಲ ಒರೆಸ್ತೀನಿ, ಡೈಲಿ ಒರೆಸಲ್ಲ. ಯಾಕಂದರೆ ನಮ್ಮ ಮಕ್ಕಳು ಬೆಳಗ್ಗೆ ಹೋದರೆ ಸಂಜೆ ಬರ್ತಾರಲ್ಲ, ಅಷ್ಟೇನು ಗಲೀಜಾಗಲ್ಲ. 2 ದಿನಕ್ಕೊಂದ್ಸಲ ನಾನು ನೆಲ ಒರೆಸ್ಕೋತೀನಿ. ಪ್ಲೀಸ್ ಫ್ರೆಂಡ್ಸು, ವಿಡಿಯೋನ ನೋಡಿ, ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡ್ದಂಗೆ ನೋಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫಸ್ಟ್ ಟೈಮ್ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆಪ್ಷನ್ ಓಕೆ ಮಾಡ್ಕೊಳ್ಳಿ. ಇವಾಗ ಕಸ ಎಲ್ಲ ಗುಡಿಸಿ ಬಂದಾದಮೇಲೆ ಹಾಲು ಕಾಯಿಸೋದಕ್ಕೆ ಅಂತ ನಾನು ಇಡ್ತಾ ಇದ್ದೀನಿ. ಪ್ಯಾಕೆಟ್ ಹಾಲು ತಮ್ಮನಿತ್ತು ಅರ್ಜೆಂಟ್ಗೆ, ಇಲ್ಲಾಂದರೆ ನಾವು ಡೈರಿಲೇ ತರ್ತೀವಿ ಹಾಲು. ಅರ್ಜೆಂಟ್ ಇವಾಗ ಚಳಿ ಇರುತ್ತಲ್ಲ, ಟೀ ಮಾಡ್ಕೊಂಡು ಕುಡಿಬೇಕು ಅಂತ ಹೇಳಿ ಪ್ಯಾಕೆಟ್ ಹಾಲು ತರಿಸಿತ್ತು, ಅದನ್ನು ಕಾಯಿಸಿ ಇಡ್ತಾ ಇದ್ದೀನಿ. ಹಾಗೆ ರಾಗಿ ದೋಸೆಗೆ ಆಲೂಗಡ್ಡೆ ಕಡಿಮೆ ಇತ್ತು, 4 ಆಲೂಗಡ್ಡೆ ಇತ್ತು. ಬೆಳಗ್ಗೆ ತಿಂಡಿ ತಿಂದು ಬಾಕ್ಸ್ಗೆಲ್ಲ ತೊಗೊಂಡು ಹೋಗೋದಕ್ಕೆ ಕಡಿಮೆ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿ ಪಲ್ಯ ಮಾಡೋಣ ಅಂತಂದು ಇವತ್ತು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಇದು ರಾಗಿ ದೋಸೆಗೆ ಪಲ್ಯ ಅಂದರೆ ಸ್ವಲ್ಪ ಗೊಜ್ಜು ಥರನೂ ಇರಬೇಕು, ಹಾಗೆ ಆಲೂಗಡ್ಡೆನೂ ಹಾಕಿರಬೇಕು. ಆ ಥರ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಥರ ಪಲ್ಯ ಮಾಡಿ ನೋಡಿಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಮಾಡಿ. ಆಲೂಗಡ್ಡೆ ಹಾಕ್ದಂಗೆ ಬರೀ ಈರುಳ್ಳಿ ಪಲ್ಯನೂ ಮಾಡ್ತಾರೆ ನಮ್ಮ ಕಡೆ, ಹಾಗೂ ಮಾಡ್ಕೋಬೋದು. ನಾನು ಆಲೂಗಡ್ಡೆ ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ಈರುಳ್ಳಿನ ಜಾಸ್ತಿ ಹಾಕಿ ಒಂದು ಟೊಮ್ಯಾಟೊ ಕೂಡ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಉದ್ದುದಕ್ಕೆ ಹಾಕಿದ್ರೆ ಮಕ್ಕಳಿಗೆ ಸೈಡ್ಗೆ ಎತ್ತಿಟ್ಕೊಳ್ಳೋದಕ್ಕೆ ಚೆನ್ನಾಗಿ ಸಿಗುತ್ತೆ ಅಂಥೇಳಿ ಮಾಡ್ತಾಯಿದ್ದೀನಿ. ಇವಾಗ ಬಾಣಲಿ ಕಾಯಕ್ಕಿಟ್ಟು ಎಣ್ಣೆ ಹಾಕಿ ಅದಕ್ಕೆ ಕಡಲೆಬೇಳೆ ಹಾಕಿ ಸಾಸಿವೆ ಜೀರಿಗೆ ಒಗ್ಗರಣೆಯನ್ನು ಕೊಟ್ಬಿಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಟೊಮ್ಯಾಟೊನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದನ್ನು ನಾವು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೀವೋ ಈರುಳ್ಳಿ ಗೊಜ್ಜು ಅಷ್ಟು ಚೆನ್ನಾಗಿ ಬರುತ್ತೆ. ಬೇಕಿದ್ದರೆ ನಾವು ಇದನ್ನು ದೋಸೆಗೂ ಮಾಡ್ತೀವಿ, ರೊಟ್ಟಿ ಚಪಾತಿ ಎಲ್ಲದ್ರ ಜೊತೆನೂ ಚೆನ್ನಾಗಿರುತ್ತೆ ಇದು ಈರುಳ್ಳಿ ಗೊಜ್ಜು. ಹಾಗೆಯೇ ಆಲೂಗಡ್ಡೆ ಕಡಿಮೆ ಇರೋದ್ರಿಂದ ನಾನು ಈ ಥರ ಮಾಡಿದೆ. ಸಡನ್ನಾಗಿ ಮನೆಯಲ್ಲಿ ಆಲೂಗಡ್ಡೆ ಇಲ್ಲ ಅಂದರೆ ಈರುಳ್ಳಿ ಗೊಜ್ಜನ್ನ ಮಾಡ್ತಿರ್ತೀನಿ ನಾನು ಯಾವಾಗಲೂ. ಒಂದು ಸಲ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಇದು. ಇವಾಗ ಆಲೂಗಡ್ಡೆನ ಕುದಿಸೋಕ್ಕಿಟ್ಟಿದ್ದೆ. ಹೆಣ್ಮಕ್ಳಿಗೆ ಒಂದು ಟಿಪ್ಸು, ನಾನು ಯಾವಾಗಲೂ ಆಲೂಗಡ್ಡೆನ ಸಿಪ್ಪೆ ತೆಗೆದೇ ಬೇಯಿಸೋದಕ್ಕೆ ಇಡೋದು. ಹಾಗೆ ಇಟ್ಟರೆ ನಮಗೆ ಕೆಲಸನೂ ಬೇಗ ಆಗುತ್ತೆ, ಆಲೂಗಡ್ಡೆ ಕೂಡ ಬೇಗ ಬೇಯುತ್ತೆ. ಇಲ್ಲಿ ನೋಡ್ತಿರ್ಬೋದು, ನಾನಿವತ್ತು ಕಡಿಮೆ ಇದೆಯಲ್ಲ ಅಂತ ಹೇಳಿ ಸಿಪ್ಪೆ ಸಮೇತನೇ ಬೇಯಿಸೋಕ್ಕಿಟ್ಟಿದ್ದೆ. ನನಗೆ ಅಲ್ಲಿ ಈರುಳ್ಳಿ ಆಲೂ ಫ್ರೈ ಆಗಿ ಗೊಜ್ಜು ರೆಡಿಯಾಗಿತ್ತು, ಅದಕ್ಕೆ ಆಲೂಗಡ್ಡೆ ಸೇರಿಸ್ಬೇಕಾಗಿತ್ತು. ಇದು ಈ ಥರ ಸಿಪ್ಪೆ ಇಟ್ಟು ನಾವು ಬೇಯಿಸಿದ್ರೆ ಸಿಪ್ಪೆ ಬಿಡಿಸ್ಕೊಳ್ಳೋಕ್ಕೆ ಕೈ ಬಿಸಿ ಇರುತ್ತೆ, ಕೈ ಸುಟ್ಟುಬಿಡುತ್ತೆ. ಹಾಗಾಗಿ ನಾನು ಯಾವಾಗಲೂ ಸಿಪ್ಪೆ ತೆಗೆದೇ ಬೇಯಿಸೋಕ್ಕಿಡ್ತಿದ್ದೆ. ಇವತ್ತು ಮಾತ್ರ ಸಿಪ್ಪೆ ಸಮೇತ ಇಟ್ಬಿಟ್ಟಿದ್ದೆ, ಕೈ ಕೂಡ ಸುಡ್ತಾ ಇತ್ತು ನಂದು. ನೀವು ಹಾಗೆ ಮಾಡೋ ಆಗಿದ್ದರೆ ಒಂದ್ಸಲ ಟ್ರೈ ಮಾಡಿ, ಸಿಪ್ಪೆ ತೆಗೆದು ಬೇಯಿಸೋದಕ್ಕಿಟ್ರೆ ಆಲೂಗಡ್ಡೆ ಬೇಗನೆ ಬೇಯುತ್ತೆ.
ಉಪವಾಸ ಮಾಡ್ಕೊಂಡ ಮನೇಲಿದ್ರು ಉಪವಾಸ ಮಾಡ್ಬೇಕಂತ ಏನಾರ ರೂಲ್ಸ್ ಐತಾ? ಕೇಳಿಸ್ಕೊಂಡ್ರ ಫ್ರೆಂಡ್ಸ್, ವಸಿಷ್ಠ ಹೇಳಿದ್ದು ಯಾವ ರೀತಿ ಹೇಳ್ದ ಅಂದರೆ, ಅವನು ಉಪವಾಸ ಅಂತ ಇವತ್ತು ಉಪವಾಸ ಮಾಡ್ತಿದ್ದೀನಿ ಅನ್ನೋ, ನಾನು ತಿಂಡಿ ತಿನ್ನಲ್ಲ ಅಂತ ಹೇಳ್ತಿದ್ದಾನೆ. ಏನಕ್ಕೆ ಅಂದರೆ ಅವನಿಗೆ ಇಷ್ಟ ಆಗದೆ ಇರೋದು ಅಥವಾ ಜಾಸ್ತಿ ಇಷ್ಟ ಇಲ್ದಿರೋನ ತಿಂಡಿ ಅಥವಾ ಅಡುಗೆ ಮಾಡಿದ್ರೆ ಅವ್ನು ಹೇಳೋ ಡೈಲಾಗೇ ಇದು. ಇವತ್ತು ನಾನು ಉಪವಾಸ ಇದ್ದೀನಿ, ಇವತ್ತು ನಾನು ಉಪವಾಸ ಮಾಡ್ತಿದ್ದೀನಿ, ನಾನು ತಿನ್ನಲ್ಲ ಅಂತ ಹೇಳ್ತಾನೆ. ಅದು ಒಂದು ನೋಡಿ, ಅದು ಬೇಡ ಅಂತ ಹೇಳೋಕ್ಕಾಗದೆ ಉಪವಾಸ ಮಾಡ್ತೀನಿ ಅಂತ ಬೇರೆ ಹೇಳ್ತಿದ್ದಾನೆ. ಈಗ ಬಿದ್ದುವಾಗ ನೋಡಿ ಈಗ ಸಾಕು ಸವಾಸ. ಒಂದು ತಾಟ್ ಕೊಡಿ. ಎಷ್ಟು ದೋಸೆ ಹಾಕ್ಕೊಂಡೆ? ತಿಂದು ನೋಡ್ರಿ ಚೆನ್ನಾಯ್ತಾ? ಚೆನ್ನಾಯ್ತಾ? ನಾನು ಪಪ್ಪಾಯ ಹಾಕ್ಕೊಂಡು ಹೋಗಂದ್ರ ಪಪ್ಪಾಯ ನೀರಿನ ಬಾಟಲ್ ತಮ್ಮಲ್ಲಿ ಚಿನ್ನಿ, ಅದಕ್ಕೆ ನೀರು ಅಷ್ಟೈತೆ, ಸಾಲ್ತೈತಿಲ್ಲ. ನೋಡಿ ಬಾಯ್ ಚಿನ್ನಿ, ಅವನ ಕೈಯಾಗ ಕೊಡ್ರಿಪ್ಪ ಬ್ಯಾಗ್. ಚೆನ್ನಾಗಿದೆ. ಯಾಕೆ ದೂಕತ್ ನನ್ನ? ಬಾಯ್, ಬ್ಯಾಗ್ ಒಂದು ತಗೋ, ಲಂಚ್ ಬ್ಯಾಗ್.
ಡೈಲಿ ನಾನೇ ಹೋಗ್ತಿದ್ದೆ ನಮ್ಮ ಸಿಸ್ಟರ್ನ ಸ್ಕೂಲಿಗೆ ಬಿಡೋಕ್ಕೆ. ಇವತ್ತು ಲೇಟ್ ಆಗಿರೋದ್ರಿಂದ ನಮ್ಮ ಮನೆಯವರೇ ಕಳಿಸಿ ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಇದಿಷ್ಟು ನನ್ನ ಮಾರ್ನಿಂಗ್ ರೂಟೀನ್ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.